ಅವತ್ತು ಏಪ್ರಿಲ್ 24ನೇ ತಾರೀಕು 1929ನೇ ವರ್ಷ. ಬಿಳಿಗಿರಿ ರಂಗನ ಬೆಟ್ಟದಲ್ಲಿರ್ತಕ್ಕಂತಹ ಮೈಸೂರು ಜಿಲ್ಲೆಯ ಚಾಮರಾಜನಗರದಿಂದ ಸುಮಾರು 12 ಮೈಲಿ ದೂರ ಇರತಕ್ಕಂತಹ ಗಾಜೂರಿನಲ್ಲಿ ಪುಟ್ಟಸ್ವಾಮಯ್ಯ ಮತ್ತು ಲಕ್ಷ್ಮಮ್ಮನವರ ದಂಪತಿಯ ಪುತ್ರನಾಗಿ ರಾಜದವರು ಜನಿಸಿದರು. ರಾಜದವರು ಹುಟ್ಟಿದ್ದಕ್ಕೆ ಒಂದು ಕಥೆ ಇದೆ. ತುಂಬಾ ವರ್ಷಗಳ ಕಾಲ ರಾಜ ತಂದೆ ತಾಯಿಗಳಿಗೆ ಮಕ್ಕಳಿರಲ್ಲ. ಆ ಸಂದರ್ಭದಲ್ಲಿ ಅವರು ದೇವರಿಗೆ ಅವರ ಮನೆಯ ಆರಾಧ್ಯ ದೈವ ಹನುಮನ್. ಹಾಗಾಗಿ ಮುತ್ತತ್ತಿಯ ಹನುಮನಿಗೆ ಅವರ ಅರ್ಕೆಯನ್ನು ಕಟ್ಕೊಂಡ ಸಂದರ್ಭದಲ್ಲಿ ರಾಜರು ಜನಿಸ್ತಾರೆ. ರಾಜರು ಹುಟ್ಟಂತ ದಿನ ಸುಮಾರು 3 ವರ್ಷಗಳಿಂದಲೂ ಕೂಡ ಮಳೆಯಾಗದೇ ಇದ್ದಂತ ಗಾಜೂರಿನಲ್ಲಿ ಭಾರಿ ಮಳೆಯಾಗುತ್ತೆ. ಜನ ಈ ಮಗು ಹುಟ್ಟಿದ್ದಕ್ಕೆ ಮಳೆಯಾಯಿತು ಅಂತೇಳಿ ಭಾವಿಸಿಕೊಂಡು ತಂಡೋಪತಂಡವಾಗಿ ಮನೆಗೆ ಬಂದು ರಾಜರವರ ಮುದ್ದು ಮುಖವನ್ನು ಗಮನಿಸ್ತಾರೆ. ರಾಜ ಹುಟ್ಟಿದಾಗ ತುಂಬಾ ಚೂಪಾದಂತಹ ಒಂದು ಗಿಣಿಯ ಅಂತ ಮೂಗಿತ್ತು, ಅಗಲವಾದ ಕಿವಿಗಳಿದ್ದು, ನೋಡಲು ಸುಂದರವಾದಂತಹ ಆ ಪುಟ್ಟ ಬಾಲಕನನ್ನ ಕಂಡು ಜನರು ಪುಳಕಿತರಾಗ್ತಾರೆ. ತಂದೆ ಪುಟ್ಟಸ್ವಾಮಯ್ಯನವರಿಗೆ ದೇವರ ಕೃಪೆಯಿಂದ ಹುಟ್ಟಿದ್ದಾನೆ, ಹಾಗಾಗಿ ಮುತ್ತತ್ತಿ ರಾಯ ಅಂತ ಹೆಸರಿಡಬೇಕು ಅಂತ ಅನ್ಕೊಂಡಾಗ ಕೊನೆಗೆ ಅವರು ತನ್ನ ಮಗನಿಗೆ ರಾಜ ಅಂತ ಹೆಸರಿಡಬೇಕು ಅಂತ ಅನ್ಕೊಳ್ತಾರೆ. ಹಾಗಾಗಿ ಅವರು ಎರಡನ್ನೂ ಸೇರಿ ಮುತ್ತುರಾಜ್ ಅಂತ ಹೇಳಿ ಹೆಸರನ್ನ ಇಡ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಬಾಲ್ಯದಲ್ಲಿ ತುಂಬಾ ಚೂಟಿಯಾಗಿದ್ದರು, ತುಂಬಾ ತುಂಟಾಟ ಮಾಡ್ತಾ ಇದ್ರು. ಇವರಿಗೆ ಶಾಲೆ ಅಂದ್ರೆ ಅಲರ್ಜಿ ಆಗ್ತಾ ಇತ್ತು. ಇವರು ಶಾಲೆಗೆ ಹೋಗ್ತಾನೆ ಇರಲಿಲ್ಲ ಸರಿಯಾದ ಸಂದರ್ಭದಲ್ಲೂ ಕೂಡ. ಮತ್ತು ಅವತ್ತಿನ ಕಾಲದಲ್ಲಿ ಒಂದು ನಾಯಿ ಅಥವಾ ಹಾವು ಕಡಿದ ಸಂದರ್ಭದಲ್ಲಿ ಒಂದು ಕಾಸನ್ನು ಹಾಕಿ ಅಲ್ಲಿ ಕಡ್ತಕ್ಕಂಥ ಪದ್ಧತಿ ಇತ್ತು ಆಯುರ್ವೇದ ಚಿಕಿತ್ಸೆ ಪ್ರಕಾರ. ಆ ಕಾಸನ್ನ ಪಡೆಯುವುದಕ್ಕೋಸ್ಕರ ಇವರೇ ನಾಯಿಯನ್ನ ಕೆಣಕಿ ಅಲ್ಲಿ ಗಾಯ ಮಾಡಿಸ್ಕೊಂಡು ಆ ಕಾಸನ್ನ ಪಡ್ಕೊಂಡು ನನ್ನ ತಿಂಡಿ ತಿಂತಾ ಇದ್ರು ಅಂತ ಹೇಳಿ ಅವರು ಬಿ ಗಣಪತಿ ಅಂತಕ್ಕಂಥ ಪತ್ರಕರ್ತನಿಗೆ ಹೇಳಿರ್ತಕ್ಕಂತಹ ತಮ್ಮ ಬಾಲ್ಯದ ನೆನಪುಗಳಲ್ಲಿ ಅವರು ಮೆಲುಕು ಹಾಕಿದ್ದಾರೆ. ಹಾಗಾಗಿ ಇವನಿಗೆ ಹೊರಭಾಗದಲ್ಲಿ ಹೆಚ್ಚು ಆಸಕ್ತಿ ಇತ್ತು, ಶಾಲೆಯಲ್ಲಿ ಆಸಕ್ತಿ ಇರಲಿಲ್ಲ. ನಿಮ್ಗೆ ಗೊತ್ತಿಲ್ಲ, ಡಾಕ್ಟರ್ ರಾಜ್ಕುಮಾರ್ ಓದಿದ್ದು ಕೇವಲ 3ನೇ ತರಗತಿಯನ್ನ, ಕೆಲವು ಕಡೆ 4ನೇ ತರಗತಿಯಿಂದ ದಾಖಲಾಗಿದೆ. ಆದ್ರೆ ವಾಸ್ತವವಾಗಿ ಅವರು ಓದಿದ್ದು 3ನೇ ತರಗತಿಯನ್ನ ಅವರು ವಿದ್ಯಾಭ್ಯಾಸ ಮುಗಿಸ್ತಾರೆ. ಇವರ ತಂದೆಯವರದು ರಂಗಭೂಮಿ ಕುಟುಂಬ. ಅವತ್ತು ಪ್ರಖ್ಯಾತವಾದಂತಹ 2 ಕಂಪನಿಗಳಿದ್ದವು. ಒಂದು ಗುಬ್ಬಿ ವೀರಣ್ಣ ಕಂಪನಿ, ಇನ್ನೊಂದು ಸುಬ್ಬಯ್ಯನಾಡು ಕಂಪನಿ ಅಂತೇಳಿ 2 ನಾಟಕ ಕಲಾ ತಂಡಗಳು ನಿರ್ವಹಿಸ್ತಾ ಇರ್ತವೆ. ಅಲ್ಲಿ ಬಿ ಪುಟ್ಟಸ್ವಾಮಯ್ಯನವರು ಪಾತ್ರವನ್ನು ಮಾಡ್ತಾ ತಿಂಗಳಿಗೆ 30 ರೂಪಾಯಿ ಸಂಬಳವನ್ನು ಪಡೆದುಕೊಂಡು ಇಡೀ ಸಂಸಾರವನ್ನು ರೂಪಿಸಬೇಕಾದ ಜವಾಬ್ದಾರಿ ಇರ್ತದೆ. ಶಾಲೆಯನ್ನು ತರುವಂತ ಮುತ್ತುರಾಜ ಗುಬ್ಬಿ ವೀರಣ್ಣ ನಾಟಕದಲ್ಲಿ ಮೊದಲ ಬಾರಿಗೆ ರಂಗ ಪ್ರವೇಶವನ್ನ ಮಾಡ್ತಾರೆ. ರಾಜ್ಕುಮಾರ್ ಮೊದಲ ಬಾರಿಗೆ ರಂಗಭೂಮಿಯನ್ನು ಪ್ರವೇಶಿಸಿ ಮಾಡಿದಂತ ಒಂದು ನಾಟಕ ಅದು ಕೃಷ್ಣಲೀಲಾ ಅಂತೇಳಿ, ಅದು ಬಲರಾಮನ ಪಾತ್ರವನ್ನು ಅವರು ನಿರ್ವಹಿಸ್ತಾರೆ. ಅನಂತರ ಭೂ ಕೈಲಾಸ, ಕುರುಕ್ಷೇತ್ರ ಸೇರಿದಂತೆ ಅನೇಕ ನಾಟಕಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಳ್ತಾರೆ. ಸುಮಾರು 24 ವರ್ಷವಿರಬಹುದು. ಆ ಸಂದರ್ಭದಲ್ಲಿ ಇವರಿಗೆ ಬಾಲ್ಯದಲ್ಲಿ ಅಂದ್ರೆ ತುಂಬಾ ಸಣ್ಣ ವಯಸ್ಸಿನಲ್ಲಿ ಮದುವೆಯನ್ನ ಗೊತ್ತು ಮಾಡಲಾಯಿತು. 1953 ಜುಲೈ 23ನೇ ತಾರೀಕು ಅವರು ಪಾರ್ವತಮ್ಮನವರನ್ನ ಮದುವೆ ಆಗ್ತಾರೆ. ಸ್ವಲ್ಪ ದಿನ ಕಳೆಯುತ್ತಲೇ ಅವರು ನಾಟಕಗಳಲ್ಲಿ ಪ್ರದರ್ಶನ ಮಾಡ್ತಾ ಇದನ್ನ ಕಂಡು ನೋಡಿದಂತಹ ಅವತ್ತಿನ ನಿರ್ದೇಶಕರಾಗಿರ್ತಕ್ಕಂತಹ ದಿವಂಗತ ಎಚ್.ಎನ್. ಸಿಂಹಾರ್ ಅವರು ರಾಜ್ಕುಮಾರ್ ಅವರ ತಾವು ಮಾಡ್ತಾ ಇರ್ತಕ್ಕಂಥ ಮೊದಲ ಸಿನಿಮಾ ಬೇಡರ ಕಣ್ಣಪ್ಪಕ್ಕೆ ನಾಯಕನಾಗಿ ಮಾಡ್ಕೊಳ್ಬೇಕು ಅಂತ ಹೇಳಿ ತೀರ್ಮಾನವನ್ನ ಮಾಡ್ತಾರೆ. ಇವರ ತಂದೆ ಹಿಂದೆ ಬೇಕಾದಷ್ಟು ಬಾರಿ ಅವ್ರಿಗೆ ಕೇಳ್ಕೊಂಡಿದ್ರು, ಅವ್ರ ಅವಕಾಶ ಕೊಟ್ಟಿರಲಿಲ್ಲ. ಹಾಗಾಗಿ ಇವನ್ನ ಆಯ್ಕೆ ಮಾಡಬೇಕು ತೀರ್ಮಾನ ಮಾಡ್ತಾರೆ. 1953ರ ಸಂದರ್ಭದಲ್ಲೇ ರಾಜ್ಕುಮಾರ್ ಆ ಸಿಂಹ ನಿರ್ದೇಶನದ ಬೇಡರ ಕಣ್ಣಪ್ಪ ಚಿತ್ರಕ್ಕೆ ನಾಯಕರಾಗಿ ಆಯ್ಕೆ ಆಗ್ತಾರೆ. ಅದು 1954 ಮೇ ತಿಂಗಳಲ್ಲಿ ರಿಲೀಸ್ ಆಯಿತು ಸಿನಿಮಾ. ಅದು ಬೆಂಗಳೂರಿನಲ್ಲಿರ್ತಕ್ಕಂಥ ಶಿವಾಜಿ ಮತ್ತು ಸಾಗರ್ ಚಿತ್ರಮಂದಿರಗಳಲ್ಲಿ, ಮೈಸೂರಿನ ನೀವು ಅಪೇರಾ ಚಿತ್ರಮಂದಿರದಲ್ಲಿ ಚಿತ್ರ ಬಿಡುಗಡೆ ಆಗುತ್ತೆ. ರಾಜ್ಕುಮಾರ್ಗೆ ಅದು ದೊಡ್ಡ ಹೆಸರನ್ನ ತಂದುಕೊಳ್ತದೆ. ಮುತ್ತುರಾಜ ಅಂತಕ್ಕಂಥ ಇದ್ದಂತ ಹೆಸರನ್ನ ರಾಜ್ಕುಮಾರ್ ಅಂತೇಳಿ ಬದಲಾಯಿಸಿದ್ದೆ ದಿವಂಗತ ಎಚ್.ಎನ್. ಸಿಂಹಾರ್ ಅವರು. ನಿಮ್ಗೆ ಗೊತ್ತಿಲ್ಲ, ಇದು ರಾಜ್ಕುಮಾರ್ ನಟಿಸಿದ ಮೊದಲ ಚಿತ್ರ ಮತ್ತು 1934ರಲ್ಲಿ ಇಡೀ ಭಾರತದಲ್ಲಿ ತಯಾರಂತ ಮೊದಲ ಸಿನಿಮಾ ಸತಿ ಸುಲೋಚನಾ ಅಂತಕ್ಕಂಥದ್ದು. 1934ರಿಂದ 54ರಲ್ಲಿ 20 ವರ್ಷಗಳ ತಯಾರಾದ ಸಿನಿಮಾಗಳ ಸಂಖ್ಯೆ ಕೇವಲ 41. ಆದ್ರೆ ರಾಜ್ಕುಮಾರ್ ಅವರು ನನ್ನಂತ ಯುಗದಲ್ಲಿ ತಯಾರಾದ ಚಿತ್ರಗಳ ಸಂಖ್ಯೆ ಅದಕ್ಕಿಂತಲೂ ಕೂಡ ಅಧಿಕ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳ್ಬೇಕಾಗ್ತದೆ. ಹಾಗಾಗಿ ಮುತ್ತುರಾಜ ರಾಜ್ಕುಮಾರ್ ಅಭಿನಯಿಸಿರ್ತಕ್ಕಂತಹ ಪಾತ್ರಗಳಿದೆಯಲ್ಲ, ಆ ಪಾತ್ರಗಳನ್ನ ನಾವು ಅನೇಕ ವಿಭಾಗಗಳಾಗಿ ವಿಂಗಡಿಸಬಹುದಾಗಿದೆ. ಇವತ್ತು ಡಾಕ್ಟರ್ ರಾಜ್ಕುಮಾರ್ ನಡೆಸಿರ್ತಕ್ಕಂಥ ಚಿತ್ರ ಇಲ್ಲ. ಇವತ್ತು ಒಬ್ಬ ವ್ಯಕ್ತಿ ಎಲ್ಲಾದ್ರೂ ಕೂತ್ಕೊಂಡು ಜೀವನದ ಮೌಲ್ಯಗಳ ಪಾಠವನ್ನು ಹೇಳ್ಬೋದು. ಅದೇ ಅದನ್ನ ತಮ್ಮ ಜೀವನ ಅಳವಡಿಸಿಕೊಳ್ತಕ್ಕಂಥದ್ದಿಲ್ಲ, ಅದು ಕಷ್ಟ ಸಾಧ್ಯ. ಆದ್ರೆ ಒಬ್ಬ ರಾಜ್ಕುಮಾರ್ ಮಾತ್ರ ತಮ್ಮ ಏನು ಪಾತ್ರವನ್ನ ಮಾಡಿದ್ರೋ ಅದನ್ನ ಸ್ವತಃ ತಮ್ಮ ಜೀವನ ಅಳವಡಿಸಿಕೊಂಡಂತವ್ರು. ನಿಮ್ಗೆ ಗೊತ್ತಿದೆ, ರಾಜ್ಕುಮಾರ್ ಅವರು 1954ರ ಬೇಡರ ಕಣ್ಣಪ್ಪಂದ ಹಿಡಿದು 2006ರ ಶಬ್ದವಿದ್ಯ ತನಕ ಸುಮಾರು 206 ಚಿತ್ರಗಳು ನಟನೆ ಮಾಡಿದ್ದಾರೆ. ಆ 206 ಚಿತ್ರಗಳಲ್ಲಿ ಸರಿಸುಮಾರು 8 ಚಿತ್ರಗಳು
ಐತಿಹಾಸಿಕ ಚಿತ್ರಗಳು, 22 ಜನಪದ ಚಿತ್ರಗಳು, 20 ಪೌರಾಣಿಕ ಚಿತ್ರಗಳು, 95 ಸಾಮಾಜಿಕ ಕಥಾ ಆಂದೋಲನದ ಚಿತ್ರಗಳು, 10 ಪತ್ತೆದಾರಿ ಕಾದಂಬರಿಗಳು, 33 ಕಾದಂಬರಿ ಆಧಾರಿತ ಚಿತ್ರಗಳು, ಒಟ್ಟು 206 ಚಿತ್ರಗಳು ರಚನೆ ಮಾಡಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರನ್ನ ವಿವಿಧ ವೈವಿಧ್ಯ ಪಾತ್ರ ಸಿದ್ಧಿಸತಕ್ಕಂಥ ನಿರ್ದೇಶಕರ ಸಂಖ್ಯೆ 70 ಜನ ನಿರ್ದೇಶಕರು ಮಾಡಿದ್ದಾರೆ. ಆ 70 ಜನ ನಿರ್ದೇಶಕರಲ್ಲಿ ವೈ.ಆರ್. ಸ್ವಾಮಿ ಅಂತಕ್ಕಂಥವರು ಒಟ್ಟು ರಾಜ್ಕುಮಾರ್ ಅವರ ಅತಿ ಹೆಚ್ಚು ಚಿತ್ರಗಳನ್ನ 17 ಚಿತ್ರಗಳು ನಿರ್ದೇಶನ ಮಾಡಿದ್ದಾರೆ. ಅದು ಬಿಟ್ಟರೆ ದೊರೆ ಭಗವಾನ್ ಅವರು 16 ಚಿತ್ರಗಳು ನಿರ್ದೇಶನ ಮಾಡಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ 206 ಚಿತ್ರಗಳಲ್ಲಿ ಸರಿಸುಮಾರು 40 ನಾಯಕಿಯರು ನಡೆಸಿದ್ದಾರೆ. ಅದರಲ್ಲಿ ಹೆಚ್ಚಿನ ಪಾಲು ಜಯಂತಿರವರು ಸುಮಾರು 36 ಚಿತ್ರಗಳಲ್ಲಿ ಅವರು ನಾಯಕಿಯಾಗಿ ನಡೆಸಿದ್ದಾರೆ. ಅದರ ಮುಂದಿನ ಸ್ಥಾನ 25 ಚಿತ್ರಗಳಲ್ಲಿ ಭಾರತೀಯರು ನಡೆಸಿದ್ದಾರೆ. ಅವತ್ತು ಭಾರತಿ ರಾಜ್ಕುಮಾರ್ ಜೋಡಿ ಅತ್ಯಂತ ಜನಪ್ರಿಯವಾದಂತಹ ಜೋಡಿಯಾಗಿತ್ತು. ಡಾಕ್ಟರ್ ರಾಜ್ಕುಮಾರ್ ಅವರು 206 ಚಿತ್ರಗಳಲ್ಲಿ 1,000 ಹಾಡುಗಳಿವೆ. ಆ 1,000 ಹಾಡುಗಳಲ್ಲಿ ಹೆಚ್ಚು ಹಾಡುಗಳನ್ನ ರಚನೆ ಮಾಡಿರ್ತಕ್ಕಂಥ ಕೀರ್ತಿ ಸಂಗೀತ ಸಾಮ್ರಾಟ ಜಿ.ಕೆ. ವೆಂಕಟೇಶ್ ಅವರಿಗೆ ಸಲ್ಲುತ್ತದೆ. ಅವರು ಸುಮಾರು 54 ಚಿತ್ರಗಳಿಗೆ, ರಾಜ್ಕುಮಾರ್ ಅವರ 54 ಚಿತ್ರಗಳಿಗೆ ಸಂಗೀತವನ್ನ ನೀಡಿದ್ದಾರೆ. 1,000 ಹಾಡುಗಳಿವೆ. ರಾಜ್ಕುಮಾರ್ ಮೊದಲ ಬಾರಿಗೆ ಹಾಡುವುದು ಮಹಿಷಾಸುರ ಮರ್ದಿನಿ ಎಂಬತಕ್ಕಂಥ ಚಿತ್ರದಲ್ಲಿ ತುಂಬಿತು ಮನವ ತಂದಿತು ಸುಖವ ಎಂಬತಕ್ಕಂಥ ಗೀತೆಗೆ ಎಸ್ ಜಾನಕಿ ಜೊತೆ ಅವರು ಹಾಡಿದ್ರು. ಅದಾದ್ಮೇಲೆ ಅವರು ಹಾಡದ್ದು 1974 ತೆರೆ ಕಂಡಂತ ಸಂಪತ್ತಿಗೆ ಸವಾಲ್ ಚಿತ್ರದ ಯಾರೇ ಕೂಗಾಡಲಿ ಅಂತಕ್ಕಂಥ ಹಾಡನ್ನ ಪಿ.ಬಿ. ಶ್ರೀನಿವಾಸ್ ಅವರ ಶರೀರ ಒಂದು ಸಾರಿದವೇ ಆಗಿ ಹೋಗಿದ್ದರು. ಆದ್ರೆ 74ರಲ್ಲಿ ರಾಜ್ಕುಮಾರ್ ಅವರಂತ ಗೀತೆ ನಂತರ ರಾಜ್ಕುಮಾರ್ ಅವರು ಒಬ್ಬ ದೊಡ್ಡ ಖ್ಯಾತ ಗಾಯಕರಾದರು. ನಿಮ್ಗೆ ಗೊತ್ತಿರಲಿ, ಜೀವನ ಚೈತ್ರ ಎಂಬತಕ್ಕಂಥ ಗೀತೆಗೆ ನಾದಮಯ ಎಂಬತಕ್ಕಂಥ ಲೋಕವೆಲ್ಲ ಎಂಬತಕ್ಕಂಥ ಹಾಡಿಗೆ ರಾಜ್ಕುಮಾರ್ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಬಂದಂತಹ ಒಂದು ಗೀತೆ. ಇಡೀ ಭಾರತ ದೇಶದಲ್ಲೇ ನಾಯಕ ನಟನೆಗಾಗಿ ಮತ್ತು ಆಡಿದ ಗೀತೆಗಾಗಿ ಎರಡಕ್ಕೂ ಕೂಡ ಏಕೈಕವಾಗಿ ರಾಷ್ಟ್ರ ಪ್ರಶಸ್ತಿ ಪಡುವಂತಹ ಒಬ್ಬನೇ ಒಬ್ಬ ನಟ ಅಂದ್ರೆ ಭಾರತ ದೇಶದಲ್ಲಿ ಅದು ನಮ್ಮ ರಾಜ್ಕುಮಾರ್ ಮಾತ್ರ. ಹಾಗಾಗಿ ರಾಜ್ಕುಮಾರ್ ಅವರ ಪಾತ್ರಗಳಿದೆಯಲ್ಲ, ಇದರಲ್ಲಿ ಬೇಕಾದಷ್ಟರಲ್ಲಿ ನಾವು ಕಾದಂಬರಿ ಆಧಾರಿತ ಚಿತ್ರಗಳು ತೆಗೆದುಕೊಂಡಾಗ ಸುಮಾರು 33 ಚಿತ್ರಗಳಲ್ಲಿ ಅವರು ನಟನೆ ಮಾಡಿದ್ದಾರೆ. ಮೊದಲ ಬಾರಿ ಕೃಷ್ಣಮೂರ್ತಿ ಪುರಾಣಿಕ್ ಅಂತವರ ಧರ್ಮದೇವತೆ ಅಂತಕ್ಕಂಥ ಕಾದಂಬರಿಯನ್ನು ಆಧರಿಸಿ ಅವರು ಕರುಣೆಯೇ ಕುಟುಂಬದ ಕಣ್ಣು ಅಂತೇಳಿ ಒಂದು ಸಿನಿಮಾವನ್ನ ಮಾಡ್ತಾರೆ. ನಿಮ್ಗೆ ಗೊತ್ತಿರಲಿ, ಇದು ಕನ್ನಡದ ಮೊದಲ ಕಾದಂಬರಿ ಆಧಾರಿತ ಚಿತ್ರ. ಹಾಗಾಗಿ ಒಂದು ಬೇಕಾದಷ್ಟು ಮುಖ್ಯವಾಗಿ ತಾರಾಸೂರ್ ಅವರ ಆಕಸ್ಮಿಕ ಅಂತಕ್ಕಂಥದ್ದು, ಚಕ್ರತೀರ್ಥ ಅಂತಕ್ಕಂಥದ್ದು, ಮತ್ತು ಚದುರಂಗಾರವರ ಉಯ್ಯಾಲೆ, ನಾಂದಿ, ಸರ್ವಮಂಗಳ ಅಂತಕ್ಕಂಥದ್ದು, ವಿಜಯ ಸಾಸನೂರು ಬರೆದಿರ್ತಕ್ಕಂತಹ ಚಿತ್ರ, ಅವರ ಪುಸ್ತಕದಿಂದ ರಚನೆಯಾದಂತಹ ಇವತ್ತು ಧ್ರುವತಾರೆ, ಜ್ವಾಲಾಮುಖಿ, ಶಬ್ದವೇದಿ ಅಂತಕ್ಕಂತಹ ಚಿತ್ರಗಳು, ಹೀಗೆ ಎಷ್ಟು ಚಿತ್ರಗಳನ್ನ ಲೆಕ್ಕ ಹಾಕಲಿಕ್ಕೆ ಸಾಧ್ಯವಿಲ್ಲ. ಅನುರಾಗದ ಅಂತಃಪುರ ಅಂತೇಳಿ ಜಿ ರಾಧಾದೇವರ ಕೃತಿ, ಅನುರಾಗ ಅರಳಿತು ಅಂತೇಳಿ ಅದು ಸಿನಿಮಾ ಆಗ್ತದೆ. ರಾಜ್ಕುಮಾರ್ ರಾಷ್ಟ್ರ ಪ್ರಶಸ್ತಿ ಪಡೆದ ಜೀವನ ಚೈತ್ರ ಅಂತಕ್ಕಂಥದ್ದು, ವಿಶಾಲಾಕ್ಷಿ ದಕ್ಷಿಣಮೂರ್ತಿ ಅಂತೇಳಿ ಅವರು ಬರೆದಂತ ವ್ಯಾಪ್ತಿ ಪ್ರಾಪ್ತಿ ಅಂತಕ್ಕಂಥ ಕಾದಂಬರಿ ಆಧಾರಿತ ಚಿತ್ರ. ಹೀಗೆ ಇವರ ಬೇಕಾದಷ್ಟು ಚಿತ್ರಗಳು ಇವತ್ತು ಕಾದಂಬರಿ ಆ ಚಿತ್ರಗಳು ನಟನೆ ಮಾಡುವುದರ ಮುಖಾಂತರ 33 ಚಿತ್ರಗಳು ನಟನೆ ಮಾಡುವುದರ ಮುಖಾಂತರ ಇವತ್ತು ಬೇಕಾದಷ್ಟು ಪ್ರಶಸ್ತಿಗಳು ತಂದುಕೊಟ್ಟಿದ್ದಾರೆ.